ಚಂದನ್, ಈ ಹುಡುಗನ ಮಾತನ್ನ ಕೇಳಿದ್ರೆ ಅವನು ಕಾಣೋದ್ರಲ್ಲಿ ಜೂನಿಯರ್ ದಿಗಂತ್ ಇರ್ಬೋದು, ಬಟ್ ಒಬ್ಬ ನಟನಾಗಿ ಎಷ್ಟರ ಮಟ್ಟಿಗೆ ಅವ್ನು ನಿಲ್ಬೋದು ಅಂತ ಅನಿಸ್ತದೆ? ನಿಲ್ಬೋದು ಅಥವಾ ನಿಲ್ಲದೆ ಇರೋದು ಅದು ಮುಂದಿನ ಸಂಗತಿ. ಯಾಕೆಂದರೆ ಧಾರಾವಾಹಿಯಿಂದ ಈಗ ತಾನೇ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅನುಭವದ ಕೊರತೆ ಅದೆಲ್ಲವನ್ನ ಮೆಟ್ಟಿ ಮೀರಿ ಮುಂದಿನ ಹಂತಕ್ಕೆ ಹೋದರೆ ನೀವು ಹೇಳೋ ಪ್ರಕಾರ ನೀವು ಕಂಡಿರುವಂಥ ಸಾಕಷ್ಟು 80-90 ಈಗಿನ ದಶಕದಲ್ಲಿ ಅದನ್ನು ನಿಮಗೆ ಬಿಡ್ತೀನಿ ಪ್ರಶ್ನೆ, ನಿಮ್ಗೇನು ಅನ್ಸುತ್ತೆ ಅವರ? ಇಲ್ಲ, ಅವನಲ್ಲಿ ಏನೋ ಒಂದು ಸಣ್ಣ ಸ್ಪಾರ್ಕ್ ಇದೆ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅವನು ಸಿನಿಮಾವನ್ನೇ ನೆಚ್ಕೊಂಡು ಬಂದಿದ್ದಾನೆ. ಅಲ್ಲಿ ಕಾಫಿ ಪ್ಲಾಂಟರ್ ಮಗ ಆದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದದ್ದು ನೋಡಿದ್ರೆ ಅವನು ಇಲ್ಲೇ ನಿಲ್ತಾನೆ ಅಂತ ಅನಿಸುತ್ತೆ. ಅದರ ಜೊತೆಗೆ ಧನುಷ್ ಹಿಂದಿಗೆ ಅಡಿ ಇಡ್ತಾ ಇದ್ದಾರೆ. ಧನುಷ್ ಕೊಲೆವೆರಡಿ ಹಾಡಿನ ಮೂಲಕ ಜಗತ್ಪ್ರಸಿದ್ಧಿಯನ್ನ ಗಳಿಸಿದಂತ ಧನುಷ್ ಈಗ ರಾಮ್ಜನ್ ಅನ್ನುವಂತ ಒಂದು ಸಿನಿಮಾದಲ್ಲಿ ಅವನು ಪ್ರಮುಖವಾದ ಪಾತ್ರ ಮಾಡ್ತಾ ಇದ್ದಾನೆ. ಅದಕ್ಕಿಂತ ಬಹಳ ಮುಖ್ಯವಾದದ್ದು 17 ವರ್ಷದ ಒಂದು ಕಾಲೇಜ್ ಹೋಗುವಂತ ಒಬ್ಬ ಹುಡುಗನ ಪಾತ್ರವನ್ನ ಮಾಡ್ತಾ ಇದ್ದಾನೆ. ಸೋನಂ ಕಪೂರ್ ಅವರಿಗೆ ನಾಯಕಿ, ಜೊತೆಗೆ ಆನಂದ್ ಎಲ್ ರೈ ಅನ್ನುವರು ನಿರ್ದೇಶನ. ಇದರ ಬಗ್ಗೆ ಬಹಳ ಒಂದು ಭಾವುಕವಾಗಿ ಅವ್ರು ಮಾತಾಡಿದ್ದೇನು ಅಂತಂದ್ರೆ, ಜೀವನದಲ್ಲಿ ಎಲ್ಲರೂ ಒಮ್ಮೆ ಆದರೂ ಕಾಶಿಗೆ ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನನ್ನ ಈ ಸಣ್ಣ ವಯಸ್ಸಲ್ಲೇ ನಾನು ವಾರಣಾಸಿಯಲ್ಲಿ 90% ಈ ಸಿನಿಮಾದ ಚಿತ್ರೀಕರಣ ಆಗ್ತಾ ಇರುವಂತ ಹೊತ್ತಿನಲ್ಲಿ ನನಗೆ ಒಂದು ರೀತಿಯ ಜೀವನದ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಅಂತ. ಅಲ್ಲಿ ತನು ವೆಡ್ಸ್ ಗೀತ ಅಂತ ನೀವು ಸಿನಿಮಾ ಬಂದದ್ದು ಕೇಳಿದ್ದೀರಿ, ಬಹಳ ಅರ್ಥಪೂರ್ಣವಾದಂತ ಸಿನಿಮಾ. ಅದರಲ್ಲಿ ಹಿಮಾಂಶು ಶರ್ಮಾ ಅವರು ಚಿತ್ರಕಥೆ ಬರೆದಿದ್ರು, ಅವರೇ ಈ ಸಿನಿಮಾಕ್ಕೆ ಚಿತ್ರಕಥೆಯನ್ನು ಬರೀತಾ ಇದ್ದಾರೆ. ಹಾಗಾಗಿ ಈ ರೈ ಮತ್ತು ಹಿಮಾಂಶು ಇವರ ಜೋಡಿಯ ಇನ್ನೊಂದು ಈ ಸಿನಿಮಾ. ಈ ಕಡೆಯಿಂದ ಹಿಂದಿಯಲ್ಲಿ ಹೋದವರು ಯಾರು ಏಕದಂ ನಿಂತ ದಾಖಲೆಗಳಿಲ್ಲ, ಉದಾಹರಣೆಗಳಿಲ್ಲ. ಆದರೆ ಇವರು ನಿಲ್ಲುವಂತ ಸಾಧ್ಯತೆಗಳು ಎಷ್ಟು ಅನ್ನೋದನ್ನ ಕಾಲಕ್ಕೆ ಬಿಡ ಹೇಳಮ್ಮ. ಸರ್, ಹಾಗೆ ಮುಂದೆ ಹೋಗ್ತಾ ತ್ರಿಷಾ ಮತ್ತು ರಾಣಾ ಅವರಿಗೆ ಇಬ್ಬರಿಗೂ ಗುಟ್ಟಾಗಿ ಎಂಗೇಜ್ಮೆಂಟ್ ಆಗಿದೆ ಅಂತ ಈಗಾಗಲೇ ಸುದ್ದಿ ಬಂದಿತ್ತು. ಸೊ ಬಟ್ ಇತ್ತೀಚೆಗೆ ನಮಗೆ ತ್ರಿಷಾ ಅವ್ರಿಗೆ ರಾಣಾ ಅವರು ಸ್ವೀಟ್ ತಿನ್ನಿಸಿರುವಂಥ ಒಂದು ಫೋಟೋ ಸಿಕ್ಕಿದೆ. ಸೊ ಸ್ವೀಟೇ ತಿನ್ನಿಸಿದ್ದಾರೆ ಅಂದಮೇಲೆ ರಿಂಗ್ ಕೂಡ ಬದಲಾಯಿಸ್ಕೊಂಡಿದ್ದಾರೆ ಅಂತ ಗಾಸಿಪ್ ಇನ್ನೂ ದೊಡ್ಡದಾಗಿದೆ. ಸೊ ಇದನ್ನು ಕೇಳ್ಪಟ್ಟಂಥ ತ್ರಿಷಾ ಅವರು, ನನಗೀಗಾಗಲೇ ಸಾಕಷ್ಟು ಸಿನಿಮಾಗಳಿವೆ, ನನಗೆ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಮಾಡಿಕೊಂಡು ಹನಿಮೂನ್ ಮಾಡೋಷ್ಟು ಟೈಮ್ ಇಲ್ಲ, ರಾಣಾ ಒಬ್ಬ ನನಗೆ ಒಳ್ಳೆ ಸ್ನೇಹಿತ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು? ಹಾಗಾದ್ರೆ ಸಿಹಿ ತಿನ್ನಿಸಿದವರೆಲ್ಲ ರಿಂಗ್ ಬದಲಾಯಿಸ್ಕೊಳ್ತಾರೆ ಮತ್ತೆ ಡೇಟಿಂಗ್ ಹೋಗ್ತಾರೆ, ಮದುವೆ ಆಗ್ತಾರೆ ಅಂತ ಭಾವಿಸೋದಾದ್ರೆ ದಯವಿಟ್ಟು ಚಂದನ್ ಜಾಗ್ರತೆ. ನೀವು ಯಾರು ಸಿಹಿ ತಿನ್ನಿಸ್ಕೊಳ್ಳಿ. ಶುಭಾಶಯ ಮಾತ್ರ ತಿಳಿಸೋದು, ಅವರ ಹುಟ್ಟುಹಬ್ಬ ಇರಲಿ ಏನೇ ಇರಲಿ, ಸಿಹಿ ತಿನ್ನಿಸಬಾರ್ದು ಅನ್ನೋದು ನಿಮ್ಮ ಮುಂಜಾಗ್ರತೆ ಗಂಟೆ ನಮ್ಗೆ ಕೇಳಬೇಕು. ಅದು ಸಿಹಿ ಎಲ್ಲ ಕಹಿ ಅಂತ ನಮ್ಮ ಜೀವನಕ್ಕೆ ಕಹಿ. ಈಗ ತಮಿಳಿನ ಖ್ಯಾತ ನಿರ್ದೇಶಕ ಹಾಗೂ ನಾಯಕ ನಟ ಶಶಿಕುಮಾರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅವರ ನಾಡೋಡಿಗಳಾಯಿತು, ಸುಬ್ರಹ್ಮಣ್ಯಪುರಂ ಆಯಿತು, ಪುರಾಲಿ ಆಯಿತು, ಕನ್ನಡಕ್ಕೆ ತರ್ಜುಮೆ ಆಯಿತು. ನಮ್ಮ ಪುನೀತ್ ಅವರೇ ಹುಡುಗರು ಹಾಗೂ ಈಗ ಯಾರೇ ಕೂಗಾಡಲಿ ಆಯಿತು. ಆ ನಿರ್ದೇಶಕ ನಾಯಕ ನಟ ಈಗ ಬೆಂಗಳೂರಿಗೆ ಬಂದಿದ್ರು. ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರ ಒಂದು ಚಿತ್ರದ ಪತ್ರಿಕಾಗೋಷ್ಠಿ ಆಯಿತು. ಆ ಒಂದು ಚಿತ್ರದ ವಿತರಣೆನ ಮಂಜು ಅವರು ತಗೊಂಡಿದ್ರು. ನಿಮ್ಗೇನು ಅನ್ಸುತ್ತೆ, ಮಂಜು ಅವರ ಹೊಸ ತಂತ್ರನ ಇದರ ವಿತರಣೆ ತೆಗೆದುಕೊಂಡು ಬಹುಶಃ ಅದರ ಹಕ್ಕನ್ನ ಪಡೆದು ತರ್ಜುಮೆ ಮಾಡಿರ್ಬೋದು? ಯಾಕಂದ್ರೆ ಮಂಜು ಬಹಳ ಬುದ್ಧಿವಂತ. ಅವ್ರು ಇತ್ತೀಚೆಗೆಲ್ಲ ನೋಡ್ತಾ ಇರೋ ರೀತಿ ನೋಡಿದ್ರೆ, ನೀವು ನೀಲಿ ಸುಂದರಿಗೆಲ್ಲ ಅಡ್ವಾನ್ಸ್ ಕೊಡ್ತಾರೆ ನೋಡಿದ್ರೆ, ಮತ್ತೆ ಕನ್ನಡದ ಈಗ ಒಂದು ಶಶಿಕುಮಾರ್ ಒಂದು ರೀತಿಯಲ್ಲಿ ಆ ಶಶಿಕುಮಾರ್ ಅನ್ನೋ ಹೆಸರೇ ಅದು ಕನ್ನಡದವನು ಅಂತ ಅನಿಸ್ಬಿಡ್ತದೆ ನೋಡಿ. ಯಾಕಂದ್ರೆ ಇಲ್ಲೊಬ್ಬ ಶಶಿಕುಮಾರ್ ಇದ್ದಾರೆ, ಅದ್ರ ಜೊತೆಗೆ ಅವ್ರ ಸಿನಿಮಾನೇ ಇಲ್ಲಿ ತುಂಬಾ ಅಷ್ಟು ಬಂದಿದೆ ಮತ್ತು ಅದು ಯಶಸ್ವಿ ಆಗಿದೆ. ಹಾಗಾಗಿ ಅವ್ರು ಬಹುಶಃ ಮುಂದಿನ ಎಲ್ಲಾ ಸಿನಿಮಾವನ್ನು ಬೇರೆಯವರು ಯಾರು ಹಕ್ಕು ತಗೊಳ್ಳದೇ ಇದ್ದ ಹಾಗೆ ಬೇಲಿ ಕಟ್ಟಿ ಮಂಜು ಬಹುಶಃ ಏಕಮೇವ ದ್ವಿತೀಯ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಆಗ್ಲಿ, ಒಳ್ಳೆ ಸಿನಿಮಾ ಎಲ್ಲಿಂದಾದ್ರೂ ಬರ್ಲಿ. ನಾನು ರೀಮೇಕ್ ವಿರೋಧಿ ಅಲ್ಲ, ಅಥವಾ ನಮ್ಮ ಯಾರು ರೀಮೇಕ್ ವಿರೋಧಿಗಳಲ್ಲ. ಆದ್ರೆ ರೀಮೇಕ್ ಆಗುವ ಸಿನಿಮಾ ಅದು ಕನ್ನಡದ ಹೊಕ್ಕುಳು ಬಳ್ಳಿಯ ಸಿನಿಮಾ ಆಗ್ಬೇಕು, ಇದು ಎಲ್ಲರ ಅಪೇಕ್ಷೆ. ಕನ್ನಡದ ಸಿನಿಮಾ ಆಗ್ಬೇಕು, ಅದು ಆತರ ಬಂದ್ರೆ ಬಹಳ ಸಂತೋಷ. ಶಶಿಕುಮಾರ್ ಸಿನಿಮಾ ಬರ್ತಾ ಇದೆ, ಶಶಿಕುಮಾರ ಯಾಕೆ ಬರಬಾರದು ಅಂತಲೂ ಕೆಲವರು ಆಲೋಚನೆ ಮಾಡಬಹುದೇನೋ, ಬರ್ಲೂಬಹುದು. ಅದ್ರ ಜೊತೆಗೆ ಕನ್ನಡದ ಬಗ್ಗೆ ಅಥವಾ ಕನ್ನಡ ಚಿತ್ರರಂಗದ ಬಗ್ಗೆ ಯಾವ ರೀತಿಯ ಮಾತುಗಳನ್ನ ಆಡಿದ್ರು ಅಂತ ಕೇಳೋಣ. ಹೌದು ಅಲ್ವಾ? ಅದೆಲ್ಲರೂ ನೋಡಿದ್ರೆ ಕೇಳಿದ್ರೆ ಅವ್ರಿಗೂ ಅನ್ಸುತ್ತೆ. ಹೌದು ವೀಕ್ಷಕರೇ, ಶಶಿಕುಮಾರ್ ವಿಶೇಷ ಪತ್ರಿಕಾಗೋಷ್ಠಿಯ ಏಕ್ ಝಲಕ್ ನಿಮಗಾಗಿ. ಸುಣ್ಣಪಾಡಿಯನ್ ಕತೆ ಖುಷಿಯಾಯಿತು. ನಮ್ಮ ಶಶಿಕುಮಾರ್ ಸ್ಕ್ರಿಪ್ಟ್ ಚೆನ್ನಾಗಿದೆ. ಶಶಿಕುಮಾರ್ ಏನೇ ಮಾಡೋದು ಒಂದು ಯೂತ್ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರೆ. ಅವ್ರು 3 ಸಿನಿಮಾಗಳು, ನಾಡೋಡಿಗಳು, ಸುಬ್ರಹ್ಮಣ್ಯಪುರ 3 ಯಶಸ್ವಿಯಾಗಿದೆ.
ಆ 3 ಚಿತ್ರಗಳು ನಮ್ಮ ಕನ್ನಡಕ್ಕೆ ಆಲ್ರೆಡಿ ರಿಮೇಕ್ ಆಗ್ತಾಯಿದೆ. ಅದರಿಂದ ಅವರು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತಾರೆ. ಆ ಸ್ಕ್ರಿಪ್ಟ್ ಇಷ್ಟ ಆಯಿತು. ನಾನು ಅದಕ್ಕೆ ಆ ಸಿನಿಮಾನ ತೊಗೊಂಡೆ. ಸುಂದರ್ ಪಾಂಡ್ಯನ್ ರಿಲೀಸ್ ನಾಳೆ 14ನೇ ತಾರೀಕು. I feel very happy he's coming to Tamil industry as a producer. ಮತ್ತೆ ನಿಜಮ್ಮ ಸರ್, ಅದೇ ಈಗ ಮಾತಾಡ್ತಿದ್ವಲ್ಲ ಶಶಿಕುಮಾರ್ ಅವರು, ಅದೇ ಅಲ್ವಾ ಸರ್ ಪ್ರೇಮಡ್ಡ? ಸುಬ್ರಹ್ಮಣ್ಯಪುರಂ. ಪ್ರೇಮಡ್ಡದ ಬಗ್ಗೆ ನಮಗೆ ಶ್ವೇತ ಮಾತಾಡಿದಾಗ ನಿನ್ನೆಯ ಪ್ರೆಸ್ ಮೀಟ್ ಬಗ್ಗೆ ನಾವು ನೆನಪು ಮಾಡ್ಕೊಳ್ಳೇಬೇಕು. ಬಹಳ ವಿಚಿತ್ರವಾಗಿ ಮಾತಾಡಿದ್ದಾರೆ ರಾಜಕೀಯದ ಬಗ್ಗೆ. ರಾಜಕೀಯದಲ್ಲಿ ಇದ್ದವರೆಲ್ಲ 100% ಸುಳ್ಳು ಹೇಳುವವರು ಅನ್ನುವಂತ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಅದರ ಜೊತೆಗೆ ರಕ್ಷಿತನ ಬಗ್ಗೆ ಅದನ್ನ ಪೂರಕ ಪ್ರಶ್ನೆ ಕೇಳಿದಾಗ ರಕ್ಷಿತಾ ಮೇಡಮ್ ಹೋದದ್ದು ರಾಜಕೀಯಕ್ಕೆ, ಅವರ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ನಿಲುವು, ನನ್ನದಲ್ಲ, ಈ ತರದ ಒಂದು ಮಾತಾಡದಂತ ಪ್ರೇಮ್ ಅವರ ಪತ್ರಿಕಾಗೋಷ್ಠಿಯ ವಿಶೇಷವಾದಂತ ಒಂದು ಝಲಕ್ಕು ನಿಮ್ಗಾಗಿ. ಸೈಲೆಂಟ್ ಆಗಿ ಸೈಡು ಬೀಡಿ ಬಂದ್ರು ನೋಡಿ ನುಗ್ಗೋ ಜೋಡಿ ಬಾಯ್. ಹೌದು, ಆ್ಯಕ್ಚುಲಿ ಈ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ ಲಾಸ್ಟಲ್ಲಿ ಜೋಗಿ ಚಿತ್ರ ನೋಡಿದಾಗ 10 ಎದ್ದೋಗಿದ್ರು. ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ಅದೇ ಥರ ಅನಿಸುತ್ತೆ. ಆ ಥರ ಫೀಲ್ ಆಗುತ್ತೆ. ಯಾಕಂದರೆ ಕ್ಲೈಮ್ಯಾಕ್ಸ್ ನೋಡಿದ ತಕ್ಷಣ ಆ ಥರ ಒಂದು ತುಂಬ ಫೀಲ್ ಇದೆ. ತುಂಬ ಅಂತಂದರೆ ಎಷ್ಟು ರಾನೆಸ್ ಇದೆಯೋ ಹಳ್ಳಿ ಒಂದು 1980s ಸಿನಿಮಾ. ನೀವು ಪ್ರೇಮ್ ಅವ್ರನ್ನ ಇಷ್ಟು ಇಂಪ್ರೆಸ್ ಮಾಡಿದರೆ ಈ ಸಿನಿಮಾ ಪ್ರೋಮೋಸ್ ಈ ಸಾಂಗಲ್ಲಿ ನೋಡಿ ಅಂತಂದರೆ ನಿಜವಾಗ್ಲೂ ನಾನು ಪಟ್ಟ ಶ್ರಮ ಸಾರ್ಥಕ ಅಂತ ಆಗುತ್ತೆ. ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ಪ್ರೇಮ್ ಅವರು ಎಲ್ಲ ಥರದ ಕ್ಯಾರೆಕ್ಟರ್ಗಳನ್ನ ಮಾಡಬಲ್ಲರು ಅಂತ ನಾನು ಈ ಸಿನಿಮಾ ಮುಖಾಂತರ ತಮಗೆ ತಿಳಿಸ್ತೀನಿ. ಮಕ್ಕಳು ಬಿಡ್ಬಾರ್ದ ಭಾಗದಲ್ಲೇ ಎದೆ ಭಾಗದ ರಕ್ತ ರಕ್ತ ಕುಡಿಬೇಕು ಕಡಲೆ. ಗಣಪತಿ ಹಬ್ಬದಿಂದ ಒಂದು ಪ್ರೇಮ್ ಅಡ್ಡ ತಂಡದಿಂದ ಗಣಪತಿ ಅಡ್ಡ ಅಂತ ಹೇಳ್ಬಿಟ್ಟು ಶ್ರೀರಾಮ ದೇವಸ್ಥಾನ ಭಾಷಮ್ ಸರ್ಕಲ್ ಅಲ್ಲಿ ಮಾಡಿಬಿಟ್ಟು ಆಡಿಯೋ ಲಾಂಚಿಂಗ್ ಪ್ರೊಮೋ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಲ್ಲಿ ಇವೆಂಟ್ಸ್ ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ದಸರಾ ಹಬ್ಬಕ್ಕೆ ಚಿತ್ರವನ್ನು ಕರ್ನಾಟಕ ಜನತೆಗೆ ಸಮರ್ಪಿಸಲು ಸರ್ವ ತಯಾರಿ ನಡೆಸುತ್ತಿದ್ದೇವೆ. ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಾಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಓವರ್ ಎಕ್ಸ್ಪೆಕ್ಟೇಷನ್ ದಯವಿಟ್ಟು ನಾನು ಮೊದಲೇನಾಗಿದೆ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂದ್ಕೊಂಡು ಹೋಗೋಕ್ಕಿಂತ ಇದು 90s 80s ಸಿನಿಮಾ, ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಲವ್ ಸ್ಟೋರಿ. ಆ ಕಲರು ಆ ಸ್ಟೈಲು ಆಗಿನ ಜನ್ರೇಷನ್ ಮಾಡಿದಂಥ ಸಿನಿಮಾ. ಸೊ ಆವಾಗಿನ ಇದಕ್ಕೆ ಹೆಂಗೆ ಬೇಕೋ ಆ ಥರ ಮಾಡಿದ್ದೀವಿ. ಬಟ್ ಇಲ್ಲೇನಪ್ಪ ಅಂದರೆ ಈ ಕಡೆ ಸೆಂಟಿಮೆಂಟು ಇದೆ, ಆ್ಯಕ್ಷನು ಇದೆ, ಒಂದು ಲವ್ ಸ್ಟೋರಿನೂ ಇದೆ, ಎಲ್ಲ ಥರ ಮಿಕ್ಸ್ ಇದೆ. ಬಟ್ ಅದರಲ್ಲಿ ಒಂದು ಉದ್ದೇಶ ಇದೆ. ಸೊ ಈಗ ಹೆಂಗಿದ್ರೆ ಎಲೆಕ್ಷನ್ ಬರೋ ಟೈಮ್ಗೆ ನೀಟಾಗಿ ಸಿನಿಮಾ ರಿಲೀಸ್ ಆಗೋ ಟೈಮ್ಗೂ ಕರೆಕ್ಟಾಗಿ ಒಂಥರ ಇದಿದೆ. ಯಾಕಂದರೆ ಆ ಯಂಗ್ಸ್ಟರ್ಸ್ನ ಹೆಂಗೆ ಯೂಸ್ ಮಾಡ್ತಾರೆ ನಮ್ಮ ಪೊಲಿಟಿಷಿಯನ್ಸ್ಗಳು ಅನ್ನೋದು ಒಂದು ಉದಾಹರಣೆಗಳಿದೆ ಈ ಸಿನಿಮಾದಲ್ಲಿ. ವೀಕ್ಷಕರೇ, ಈ ಹೊತ್ತಿಗೆ ಬಹುಶಃ ಇವತ್ತು ನಾವು ಇಷ್ಟನ್ನ ನಿಮಗೆ ಕೊಡಲಿಕ್ಕೆ ಸಾಧ್ಯವಾಗಿದೆ. ನಾಳೆ ಸಲ್ಮಾನ್ ರಶ್ದಿ ಅವರ 1980ರಲ್ಲಿ ಬಂದಂತಹ ಕಾದಂಬರಿ, ಅದರ ಮೇಲೆ ಸಿನಿಮಾ ಆದಂಥದ್ದೊಂದು ನಮ್ಮಲ್ಲಿ ಬಹಳ ಅದರ ಬಗ್ಗೆ ಒಂದು ದೊಡ್ಡ ಹೋರಾಟ, ರಕ್ತಪಾತವೆಲ್ಲ ಆಗಿತ್ತು. ಆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅದು ಭಾರತದಲ್ಲಿ ಬಿಡುಗಡೆ ಆಗ್ತದೆ ಅನ್ನೋದು ಅಥವಾ ಇಲ್ಲವೇ ಅನ್ನೋದು ನಮ್ಮ ಕುತೂಹಲ. ಇದಕ್ಕೆಲ್ಲ ನಾಳೆ ಮಾತಾಡೋಣ ಇದೇ ಹೊತ್ತಿಗೆ. ಅಲ್ಲಿಯವರೆಗೆ ಗುಡ್ ನೈಟ್, ಬಾಯ್.